ಯಶಸ್ಸಿನ ನಿಜವಾದ ಮಂತ್ರ. ಪರಾಕ್ರಮಿ ರಾಜ ವಿಕ್ರಮಾದಿತ್ಯನು ತನ್ನ ಪ್ರತಿಜ್ಞೆಯನ್ನು ಕೈಗೂಡಿಸಲು ಮತ್ತೆ ಶಮಶಾನದ ದಾರಿಗೆ ಕಾಲಿಟ್ಟನು. ತಮಸ್ಸು ಆವರಿಸಿರುವ ಆ ಪ್ರದೇಶದಲ್ಲಿ ಮರಗಳ ಬೇರಿನ ಚಿಂಚಾಣಿಯ ಸದ್ದು ಮಾತ್ರ ಕೇಳಿಬರುತ್ತಿತ್ತು. ಮರದ ಕೊಂಬೆಯ ಮೇಲೆ ಕುಳಿತಿದ್ದ ಬೇತಾಳನನ್ನು ಹಿಡಿದುಕೊಂಡು ರಾಜನು ತಾನು ಹಿಂತಿರುಗಬೇಕಾದ ಮಾರ್ಗವನ್ನು ಮುಂದುವರಿಸಿದನು. ಬೇತಾಳ ತನ್ನ ಸಹಜ ಚತುರತೆಯನ್ನು ಬಳಸಿಕೊಂಡು ರಾಜನ ಮನಸ್ಸನ್ನು ಪರೀಕ್ಷಿಸಲು ಮತ್ತೊಂದು ಕತೆ ಆರಂಭಿಸಿದನು. ಕತೆ 3 ಶಿಷ್ಯರು ಮತ್ತು ಅವರ ಗುರು. ಪ್ರಾಚೀನ ಕಾಲದಲ್ಲಿ ಕಾಶೀಪುರ ಎಂಬ ರಾಜ್ಯದಲ್ಲಿ ಪ್ರಸಿದ್ಧ ತಪಸ್ವಿಯೊಬ್ಬರು ಗುರುಕುಲವನ್ನು ನಡೆಸುತ್ತಿದ್ದರು. ಅವರ ಹೆಸರು ಮಹಾಯೋಗಿ ತ್ರ್ಯಂಬಕ. ಅವರ ಪಾಠಗಳನ್ನು ಕೇಳಲು ಅನೇಕ ಶಿಷ್ಯರು ದೇಶದ ಹಲವು ಕಡೆಗಳಿಂದ ಬರುತ್ತಿದ್ದರು. ಅವರ ಪಾಠದ ಪ್ರಮುಖ ಅಂಶ ಯಶಸ್ಸಿನ ನಿಜವಾದ ಮಂತ್ರ ಎಂಬುದು. ಒಂದು ದಿನ ಗುರು ಅವರು ತಮ್ಮ 3 ಶಿಷ್ಯರನ್ನು ಸಮೀಪಕ್ಕೆ ಕರೆಯಿಸಿಕೊಂಡರು. ಅವರು ಎಲ್ಲರಿಗೂ ಒಂದೇ ತರಗತಿಯಲ್ಲಿ ಪಾಠ ಮಾಡುತ್ತಿದ್ದರು. ಅವರಲ್ಲಿ ಯಾರು ನಿಜವಾದ ಯೋಗ್ಯದ ಶಿಷ್ಯನಾಗಬಲ್ಲನೋ ಎಂಬುದನ್ನು ಪರೀಕ್ಷಿಸಲು ಅವರು ನಿರ್ಧರಿಸಿದರು. ಗುರು ತಮ್ಮ 3 ಶಿಷ್ಯರಿಗೂ ಒಂದೊಂದು ಬೀಜ ಕೊಟ್ಟು, ನೀವು ಇದನ್ನು ಉತ್ತಮವಾಗಿ ಬೆಳೆಸಿ 1 ವರ್ಷದಲ್ಲಿ ಮರವಾಗಿ ಬೆಳೆಸಿ ನನಗೆ ತಂದುಕೊಡಬೇಕು. ಇದು ನಿಮ್ಮ ಯಶಸ್ಸಿನ ಮೊದಲ ಹೆಜ್ಜೆ ಎಂದರು. ಶಿಷ್ಯರು ಬೀಜವನ್ನು ಗೌರವದಿಂದ ತೆಗೆದುಕೊಂಡು ತಾವು ಅದನ್ನು ಬೆಳೆಸಲು ಪ್ರಾರಂಭಿಸಿದರು. 3 ಪೈಕಿ ಮೊದಲನೆಯ ಶಿಷ್ಯ ಸೂರ್ಯಪ್ರಕಾಶ ಬಹಳ ಶ್ರೀಮಂತನಾಗಿದ್ದ. ಅವನು ಭೂಮಿಯನ್ನು ಉಬ್ಬರಗೊಳಿಸಿ ಅದಕ್ಕೆ ಅತ್ಯುತ್ತಮ ರಸಗೊಬ್ಬರ ಹಾಕಿ ಅದನ್ನು ಬೆಳೆಸಲು ತಕ್ಷಣ ಆರಂಭಿಸಿದನು. ಆದರೆ ಅವನಿಗೆ ಶ್ರಮ ಬೇಡವಿತ್ತಲೋ, ಅವನು ಕಾರ್ಮಿಕರನ್ನು ನೌಕರಗೊಳಿಸಿ ಅವರ ಮೂಲಕ ಕೆಲಸ ಮಾಡಿಸುತ್ತಾ ತನ್ನ ಜೀವನವನ್ನು ಐಶ್ವರ್ಯದಲ್ಲಿ ಕಳೆಯತೊಡಗಿದನು. ಎರಡನೆಯ ಶಿಷ್ಯ ಚಂದ್ರಕಾಂತ ತನ್ನ ಸಾಧನೆ ಮತ್ತು ಶ್ರಮವೇ ಯಶಸ್ಸಿನ ಗುಟ್ಟು ಎಂಬುದನ್ನು ನಂಬುತ್ತಿದ್ದನು. ಆದರೆ ಅವನಿಗೆ ತಾಳ್ಮೆಯ ಕೊರತೆ ಇತ್ತು. ಅವನು ಬೀಜವನ್ನು ನೆಟ್ಟ ಕೂಡಲೇ ಪ್ರತಿದಿನ ಅದರ ಬೆಳವಣಿಗೆಯನ್ನು ಪರಿಶೀಲಿಸುತ್ತಿದ್ದನು. ಮರ ಬೆಳೆದಿಲ್ಲವೆಂದರೆ ಅವನು ಅದನ್ನು ಎಳೆಯುತ್ತಾ ಮತ್ತಷ್ಟು ನೀರು ಸುರಿಯುತ್ತಾ ಬೇಗ ಬೆಳೆಯುವಂತೆ ಒತ್ತಾಯಿಸುತ್ತಿದ್ದನು. ಈ ಪ್ರಕ್ರಿಯೆಯಲ್ಲಿ ಅವನು ಮರದ ಮೂಲವನ್ನು ಹಾಳು ಮಾಡಿದನು. 3ನೆಯ ಶಿಷ್ಯ ಧೀರೇಂದ್ರ ಯಶಸ್ಸು ಕೇವಲ ಶ್ರಮ ಮತ್ತು ಸಂಪತ್ತಿನ ಮೇಲೆ ಅಲ್ಲ, ಬುದ್ಧಿವಂತಿಕೆಯಿಂದ ಕೂಡಿದ ಶ್ರದ್ಧೆಯ ಮೇಲೂ ಅವಲಂಬಿತವಾಗಿದೆ ಎಂಬುದನ್ನು ನಂಬುತ್ತಿದ್ದನು. ಅವನು ತನ್ನ ಬೀಜವನ್ನು ನೆಟ್ಟು ಅದನ್ನು ಸರಿಯಾಗಿ ನೀರು ಹಾಕಿ ಬೆಳವಣಿಗೆಗೆ ತಕ್ಕ ಮಟ್ಟಿಗೆ ಕಾಳಜಿ ತೋರಿಸಿದನು. ಆದರೆ ಅದನ್ನು ತುಂಬಾ ಗಮನಿಸುವ ಬದಲು ಸಹಜವಾಗಿ ಬೆಳೆಯಲು ಅವಕಾಶ ನೀಡಿದನು. 1 ವರ್ಷವಾದ ಮೇಲೆ, ಸಮಯ ಕಳೆದ ಮೇಲೆ ಗುರು 3ರನ್ನೂ ಕರೆದರು. ಸೂರ್ಯಪ್ರಕಾಶ ಅವನ ಹೊಂಡದಲ್ಲಿ ಹಣ್ಣುಗಳಿಲ್ಲದ ದೊಡ್ಡ ಮರ ಇತ್ತು. ಆದರೆ ಅವನು ಅದನ್ನು ಬೆಳೆಸಲು ತಾನು ಯಾವುದೇ ಶ್ರಮವನ್ನೂ ಹಾಕಿರಲಿಲ್ಲ. ಅವನಿಗೆ ಸೊಪ್ಪು, ಹೂವಿಲ್ಲದ ಮರ ಮಾತ್ರ ಉಳಿಯಿತು. ಚಂದ್ರಕಾಂತ ಅವನ ಗಿಡವೆಲ್ಲವೂ ಒಣಗಿ ಹೋಗಿತ್ತು. ಅವನ ಹಠ ಮತ್ತು ಅಸಹನೆಯು ಬೀಜದ ಬೆಳವಣಿಗೆಯನ್ನು ನಾಶ ಮಾಡಿತ್ತು. ಧೀರೇಂದ್ರ ಅವನ ಗಿಡ ಸುಂದರವಾಗಿ ಬೆಳೆದಿತ್ತು. ಅದರ ಎಲೆಗಳು ಹಸಿರು ತೊಡಕುಗಳನ್ನು ಕಂಡರೂ ಅವನು ಅದನ್ನು ತಾಳ್ಮೆಯಿಂದ ಬೆಳೆಸಿದ್ದನು. ಅದು ಬೇಸಾಯದ ಪ್ರಕಾರವಾಗಿ ಬೆಳೆದಿತ್ತು. ಗುರುಜಿ ಕೊಟ್ಟ ಉಪದೇಶ. ಮಹಾಯೋಗಿ ತ್ರ್ಯಂಬಕ ಅವರು ಈ ದೃಶ್ಯವನ್ನು ನೋಡಿ ತಮ್ಮ ಪಾಠವನ್ನು ಹೇಳಿದರು. 1. ಯಶಸ್ಸು ಸಂಪತ್ತಿನ ಮೇಲೆ ಅವಲಂಬಿತವಲ್ಲ. ಶ್ರಮವಿಲ್ಲದೆ ಕೇವಲ ಸಂಪತ್ತು ಬಳಸಿಕೊಂಡು ಯಶಸ್ಸನ್ನು ಸಾಧಿಸಲು ಸಾಧ್ಯವಿಲ್ಲ. 2. ಹಠ ಮತ್ತು ಅಧೀರತೆ ವಿಫಲತೆಯ ಹಾದಿ. ಅನಾವಶ್ಯಕ ತಾಕತ್ತು ಮತ್ತು ತಾಳ್ಮೆಯ ಕೊರತೆ ನಮ್ಮ ಪ್ರಯತ್ನವನ್ನು ಹಾಳು ಮಾಡಬಹುದು. 3. ಯಶಸ್ಸು ತಾಳ್ಮೆ, ಶ್ರಮ ಮತ್ತು ನೈತಿಕತೆಯಿಂದ ಬರುತ್ತದೆ. ಧೀರೇಂದ್ರ ತಾಳ್ಮೆಯಿಂದ, ಬುದ್ಧಿವಂತಿಕೆಯಿಂದ, ತಕ್ಕ ಮಟ್ಟಿಗೆ ಶ್ರಮಪಟ್ಟು ಯಶಸ್ಸಿನ ಶ್ರೇಷ್ಠ ಮಾರ್ಗವನ್ನು ಅನುಸರಿಸಿದ್ದ. ಬೇತಾಳನ ಪ್ರಶ್ನೆ. ಈ ಕಥೆ ಹೇಳಿ ಮುಗಿಸಿದ ಬೇತಾಳ ವಿಕ್ರಮಾದಿತ್ಯನನ್ನು ಪ್ರಶ್ನಿಸಿದನು. ಓ ಮಹಾರಾಜ, ಈ 3 ಶಿಷ್ಯರಲ್ಲಿ ಯಾರು ನಿಜವಾದ ಯಶಸ್ವಿ? ತಂತ್ರಶಕ್ತಿಯಿರುವವನ, ದುಡಿಮೆಯ ಅಧಿಕ ಪ್ರಿಯತೆಯವನ, ಅಥವಾ ಶ್ರದ್ಧೆಯೊಂದಿಗೆ ತಾಳ್ಮೆಯ ಹಾದಿ ಹಿಡಿದವನ? ವಿಕ್ರಮಾದಿತ್ಯನ ಉತ್ತರ. ವಿಕ್ರಮಾದಿತ್ಯನು ಕ್ಷಣದ ಮಟ್ಟಿಗೆ ಯೋಚಿಸಿ ತಡವಿಲ್ಲದೆ ಉತ್ತರಿಸಿದನು. ಯಶಸ್ಸು ಸಂಪತ್ತಿನಿಂದ ಸಾಧಿಸಲಾಗದು. ಅದನ್ನು ದಾರಿ ತಪ್ಪಿಸಿದರೆ ಶ್ರಮವೂ ವ್ಯರ್ಥ. ಆದರೆ ತಾಳ್ಮೆಯೊಂದಿಗೆ ಜಾಣ್ಮೆಯಿಂದ ಶ್ರಮ ಹಂಚಿದರೆ ಯಶಸ್ಸು ಖಚಿತ. ಈ ವಿಷಯದಲ್ಲಿ ಧೀರೇಂದ್ರನೇ ನಿಜವಾದ ವಿಜೇತ.
ಶ್ರಮ, ತಾಳ್ಮೆ ಮತ್ತು ಬುದ್ಧಿವಂತಿಕೆಯ ಸಮತೋಲನವೇ ನಿಜವಾದ ಯಶಸ್ಸಿನ ಮಂತ್ರ. ಈ ಉತ್ತರ ಕೇಳುತ್ತಿದ್ದಂತೆಯೇ ಬೇತಾಳನಿಗೆ ಮತ್ತೆ ವಿಕ್ರಮಾದಿತ್ಯನ ಬುದ್ಧಿವಂತಿಕೆ ಖಚಿತವಾಯಿತು. ತಕ್ಷಣವೇ ಬೇತಾಳ ತನ್ನ ಮಂತ್ರಶಕ್ತಿಯಿಂದ ರಾಜನ ಬೆನ್ನಿಂದ ಹಾರಿ ಮರದ ಮೇಲೆ ಹೋದನು. ವಿಕ್ರಮಾದಿತ್ಯನು ಮತ್ತೆ ಅವನನ್ನು ಹಿಡಿದು ತನ್ನ ಪಥವನ್ನು ಮುಂದುವರಿಸಿದರು.